10ನೇ ತರಗತಿಯ ವಿದ್ಯಾರ್ಥಿ. ನನಗೀಗ ಇರುವುದು ಒಂದೇ ಆಸೆ. ನನ್ನ ಕಡೆಯ ಗಳಿಗೆಯಲ್ಲಿ ನನ್ನ ನಾಲಿಗೆ ಕೃಷ್ಣ ಕೃಷ್ಣ ಎಂದು ನುಡಿಯುವಂತೆಯೇ ಕನ್ನಡ ಕನ್ನಡ ಎಂದು ನುಡಿಯುತ್ತಿರಲಿ. ಕವಿ ಪಂಜೆ ಮಂಗೇಶರಾಯರ ಈ ಸಾಲುಗಳು ಪ್ರತಿಯೊಬ್ಬ ಕನ್ನಡಿಗನ ಮೈ ಮನಗಳನ್ನು ರೋಮಾಂಚನಗೊಳಿಸುತ್ತವೆ. ಕವಿ ಶಿಷ್ಯ ಪಂಜೆ ಮಂಗೇಶರಾಯರಿಗೆ 150ರ ಸಂಭ್ರಮವನ್ನು ನೆನೆಯುವ ದಿನವಿದು. ಭಾರತೀಯರು ಬೆಳಕನ್ನು ಕೊಡುವ ದೀಪದಲ್ಲಿ ಭಗವಂತನನ್ನು ಪರಬ್ರಹ್ಮನನ್ನು ಕಂಡವರು. ಅಂತೆಯೇ ಈ ದಿನದ ಕಾರ್ಯಕ್ರಮವನ್ನು ಗಣ್ಯರು ದೀಪ ಪ್ರಜ್ವಲನ ಮತ್ತು ಪುಷ್ಪಾರ್ಚನೆಯ ಮೂಲಕ ಪ್ರಾರಂಭಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಹಾರ್ದಿಕ ಶುಭಾಶಯಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಅಭ್ಯಾಗತರಾಗಿ ಆಗಮಿಸಿರುವ ಶ್ರೀ ಮನು ಬಳಿಗಾರ್ ರವರ ಸ್ವಾಗತ ಮತ್ತು ಪರಿಚಯ ಮಾಡುತ್ತಿರುವುದು ನನ್ನ ಸೌಭಾಗ್ಯವೆನಿಸಿದೆ. ಶ್ರೀಯುತರು ಗದಗ ಜಿಲ್ಲೆಯ ಶಿಗ್ಲಿ ಗ್ರಾಮದ ಪ್ರಗತಿಪರ ಕೃಷಿ ಕುಟುಂಬದಲ್ಲಿ ಜನಿಸಿದರು. ಶ್ರೀಯುತರು MA LLB ವಿದ್ಯಾ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಅಭಿರುಚಿ ಹೊಂದಿರುವ ಇವರು 30ಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನು ರಚಿಸಿದ್ದಾರೆ. ಅವ್ಯಕ್ತ, ಋಣ, ಬದುಕು, ಮಾಯೆಯ ಮಾಟ, ದ ಡೆತ್ ಆ್ಯಂಡ್ ಅದರ್ ಸ್ಟೋರೀಸ್ ಮುಂತಾದ ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಮತ್ತು ಜಲಪಾತಗಳು, ಕವಿ ರವೀಂದ್ರದ ಮಿಂಚಿನ ಹನಿಗಳು ಇವು ಇವರ ಆಯ್ದ ಕವನಗಳು. ಇವರ ಹಲವಾರು ಕಥೆಗಳು ಇಂಗ್ಲಿಷ್, ಒರಿಯಾ, ತೆಲುಗು ಮತ್ತು ಹಿಂದಿಗೆ ಭಾಷಾಂತರಗೊಂಡಿದೆ. ಇವರಿಗೆ 2008ರಲ್ಲಿ ವಿಶ್ವಮಾನವ ಪ್ರಶಸ್ತಿ
ಬಂದಿದ್ದೀರಿ, ಸಂತೋಷಗೊಂಡಿದ್ದೇನೆ. ರಾಜನ ವಿಧಿ ಕಾಲಿನಲ್ಲಿ ಚುಚ್ಚಿ ತಾಯಿಯ ಸಮನಾದ ಔಷಧಿ ಸಿಕ್ಕಿ ಅವಳಿ ಮಹಾರಣ್ಯದವರು ಇನ್ನೂರಿನಲ್ಲಿ ಕೊನೆಯಾಗುವರು. ನಮ್ಮದಂತ ಪಡೆಗಳು 3 ಕಾಲ ಸುಖವಾಗಿ ಬಾಳಿ ಬದುಕುತ್ತಾಗಿ ಅಂತ ಆಣೆ ಇಡ್ತಾ ಸೇರ್ತಾ ಇದ್ದಾನೆ. ದೊಡ್ಡ ಕೈಗಳಿಂದ ಬೆಳೆದು ತಂದೆವು. ಹೀಗೆ ಇಲ್ಲವರ ಮನೆಯವರಿಗೂ ಒಕ್ಕಲಿಗ ಮನೆಯವರಿಗೂ ಹಾಗೆ ಮುಂದುವರಿಯುತ್ತಾ ಹೋಯಿತು. ಸುಮಾರು ವರ್ಷಗಳ ಹಿಂದೆ ತುಳು ರಾಜ್ಯದ ಒಂದೊಂದು ಭಾಗವನ್ನು ಒಂದೊಂದು ಮನೆತನದ ಅರಸರು ಆಳಿಕೊಂಡಿದ್ದರು. ಆ ರಾಜ್ಯದ ಒಂದು ಪ್ರಾಂತ್ಯಕ್ಕೆ ಬಂಗರು ಮನೆಯವರು ಅರಸರಾಗಿದ್ದರು, ಮತ್ತೊಂದು ಸೀಮೆಗೆ ಚೌಟರು ದೊರೆಗಳಾಗಿದ್ದರು, ಇನ್ನೊಂದು ಭಾಗದಲ್ಲಿ ಅಜಲ ಮನೆತನದವರು ಬಲಿಷ್ಠರಾಗಿದ್ದರು. ಈಗ ಹಳ್ಳಿಗಳಲ್ಲಿ ಕಟೀಲರಿರುವ ಹಾಗೆ ಆ ಕಾಲದಲ್ಲಿ ಗುರಿಕಾರರಿದ್ದರು. 4 ಮಂದಿ ಗುರಿಕಾರರ ಮೇಲೆ ಒಬ್ಬ ಬಲ್ಲಾಳನು. ಇಂತಹ ಒಬ್ಬ ಬಲ್ಲಾಳನು ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ತಾಲೂಕಿನ ಪಡುಮಲೆ ಎಂಬಲ್ಲಿ ಇದ್ದನು. ಮತ್ತೊಬ್ಬನು ಪಂಚದಲ್ಲಿ. ದಿನ ಆ ಪಡುಮಲೆ ಪೆರುಮಾಳು ಬಲ್ಲಾಳನು ಬೇಟೆ ಆಡುವುದಕ್ಕಾಗಿ ತನ್ನ ಸಂಗಡಿಗರೊಂದಿಗೆ ಹೊರಟು ನಿಂತಾಗ ಅಯ್ಯ, ನಮ್ಮ ಕಂಬಳಕ್ಕೂ ಮುಹೂರ್ತ ಕೇಳಿದ್ರಿ.
ಒಂದು ವಿಷಯ. ಅಣ್ಣಯ್ಯ, ಈ ಮಂತ್ರಿ ಮಲ್ಲಯ್ಯ ಬುದ್ಧಿವಂತನನ್ನು ನಂಬ ಹಾಗಿಲ್ಲ. ನಮ್ಮ ಕಂಬಳಕ್ಕೆ ಈ ಮಂಗಳವಾರ ಮುಹೂರ್ತ, ನಿಮ್ಮ ಕಂಬಳಕ್ಕೆ ಮುಂದಿನ ಮಂಗಳವಾರ ನಿಶ್ಚಯವಾಗಿದೆ. ಅಣ್ಣಯ್ಯ, ಬನ್ನಿ ಬನ್ನಿ,
ಇಲ್ಲಿ ನೋಡಿ ಏನು ಆಗಿದೆ. ಈ ಗದ್ದೆಯಲ್ಲೂ ನೀರು ಬರುತ್ತಿದೆ. ಗುತ್ತಿ ಆಯ್ತಾ ಬನ್ನಿ ಇಲ್ಲಿ. ಗುತ್ತಿ ಮುಚ್ಚಿ ಗದ್ದೆ ಗೋಡನ್ನು. ಅಯ್ಯ, ನಿಮ್ಮ ಆಳುಗಳು ಗದ್ದೆಯ ಬಾಯನ್ನು ಮುಚ್ಚುವುದು ಸರಿಯಲ್ಲ. ಎಡಿಲ ಕಾಲದ ಉಪ್ಪನ್ನು, ಸುಗ್ಗಿ ಕಾಲದ ಮಳೆ ಬೆಳೆ ಇವು ನನಗೂ ಸೇರಿದೆ, ನಿಮಗೂ ಸೇರಿದೆ. ನಮ್ಮ ಮೇಲೆ ನಿಮಗೆ ಹಗೆ ಇದ್ದರೆ ಅದನ್ನು ನಮ್ಮೊಡನೆ ಸಾಧಿಸಿರಿ. ಭಕ್ತಿದ ಬೆಳೆಯೊಡನೆ ಸಾಧಿಸಬೇಡಿರಿ. ನೀತಿ ಪ್ರಕಾರ ಹೋಗುವ ನೀರು ನೀತಿ ಪ್ರಕಾರ ಹೋಗಲಿ. ಏನಂದ್ರೆ ನೀತಿ ಗೀತಿ ನಿನಗೆ ಬಿಲ್ಲರ ಕೊಟ್ಟಿಗೆ ಯಾರು ಕಟ್ಟರು? ನನ್ನ ಗದ್ದೆಯ ನೀರಿಗೆ ನಿನ್ನ ಗದ್ದೆ ದಾರಿಯೇ. ಗದ್ದೆ ಒತ್ತಿನ ಕಾಡು ಕಿಡಿ ಕಣಿ ತೋಡು ಅವೆಲ್ಲದಕ್ಕೂ ನೀರು ಬಿಡು. ಹೋಗುತ್ತದೋ ಇಲ್ಲವೋ ನೋಡು. ಅಯ್ಯ, ನಾನು ಬಂದೇ ಇಷ್ಟ ಆಯ್ತು. ನನ್ನ ತಮ್ಮ ಚೆನ್ನಯ್ಯ ಬಂದಿದ್ದರೆ 1ಕ್ಕೆ 1:15 ಆಗುತ್ತಿತ್ತು. ಏನು ಹೊಗಳುತ್ತಿ? ನಿನ್ನ ತಮ್ಮ ಅವನೇನು ಕ್ಯಾಟಿಯ ಹಾಲು ಕುಡಿದವನೇ, ಇಲ್ಲವೇ ಬಾಲನ್ನು ಒಡೆದು ಬಂದವನೇ, ಅಥವಾ ಭೂಮಿಯನ್ನು ಬೆಳೆದು ಬಂದವನೇ ನಿನ್ನ ತಮ್ಮ? ಮಂತ್ರಿ ಮಲ್ಲಯ್ಯ ಬುದ್ಧಿವಂತ. ಬೇಡ ಚೆನ್ನಯ್ಯ, ಬೇಡ 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 ಕೆಣಕ ಬೇಡ. ಬೇಡ ನಮ್ಮನ್ನು ಕೆಣಕಿದರೆ ನಿನ್ನ ಬೇಡ. ನಿಲ್ಲು. ತಲೆಗೆ ಹೊಯ್ದ ನೀರು ಕಾಲಿಗೆ ಇಳಿಯುತ್ತದೆ, ಆದರೆ ಕಾಲಿಗೆ ಎರೆದ ನೀರು ತಲೆಗೆ ಏರುವುದೇ? ಕ್ರಮ ಪ್ರಕಾರವಾಗಿ ಮೇಲಿಂದ ಕೆಳಕ್ಕೆ ಹರಿಯತಕ್ಕ ನೀರು ಕ್ರಮ ಪ್ರಕಾರವಾಗಿಯೇ ಹೋಗಲಿ. ಅಡ್ಡಗಟ್ಟ ಬೇಡ, ರೀತಿ ರಿವಾಜು ಮೀರಬೇಡ. ಕ್ರಮ ಗಿಮ ರೀತಿ ರಿವಾಜು ನಿಮಗೆ, ನನಗಲ್ಲ. ನಿಮ್ಮ ಅಣ್ಣ, ಇದೀಗ ಸಮಯ. ನಮ್ಮ ಸಣ್ಣ ಕೈಗಳಿಂದ ಅಂದು ಕಸೆದುಕೊಂಡ ಹೋದ ಚೆಂಡನ್ನು ಈಗ ದೊಡ್ಡ ಕೈಗಳಿಂದ ತಂದೇವು ಎಂಬುದಾಗಿ ನಾವು ಆಡಿದ ಮಾತನ್ನು ಸಲ್ಲಿಸುವುದಕ್ಕಾಗಿ ಇದೀಗ ಸಮಯ. ಪಡುಮನೆಯ ಪೆರುಮಾಳು ಬಳ್ಳಾಡರು ಆಜ್ಞಾಪಿಸುವುದೇನೆಂದರೆ, ಮಲೆಯ ಬುದ್ಧಿವಂತನ ಹತ್ಯೆ ಮಾಡಿರುವ ಈ ಕೋಟಿ ಚೆನ್ನಯ್ಯರನ್ನು ಬಂಧಿಸಿರುವಂತೆ ಆಜ್ಞೆ ಮಾಡಲಾಗಿದೆ. ಮಾಡದ್ದನ್ನು ಮಾಡಿರುವಿರಿ, ಆಗ ಮಾಡದ್ದಾಗಬೇಕಷ್ಟೇ. ನಮ್ಮ ತಾಯಿ ದೇವಿ ಬೈದತಿಗೆ ದೊಡ್ಡ ಮಾತು. ಆಗಿನ ಮಾತಿಗೂ ಈಗಿನ ತಪ್ಪಿಗೂ ಸಂಬಂಧವೇನು? ಏನು ಬೇಕದು ಕೇಳಿ ಕೊಡುವೆ ನಿಮಗೆ, ಏನು ಬೇಕದು ಕೇಳಿ ಕೊಡುವೆ ನಿಮಗೆ. ಈಗಿನ ಮುಂದಿನ ಮಾರುಗದ್ದೆ, ಹಾಲು ಭತ್ತದ ಸರಳೆಮ್ಮೆ, ಈ ವರ್ಷ ಕಾಯಿ ಮಿಡಿ ಹಣ್ಣುಗಳನ್ನು ಒಟ್ಟಾಗಿ ಬಿಡುತ್ತಿರುವ ಹಲಸಿನ ಮರ. ದಿಂತ ಕಿಟ್ಟ ತಿರುಗಿಡದ, ದಿಂತ ಕಿಟ್ಟ ತಿರುಗಿಡದ. ಹೂದೋಟಗಳನ್ನು ನಿಮ್ಮ ಕಲ ಕತ್ತಿ ನಿಮ್ಮನ್ನು ಈಗಲೇ ಎಳೆ
ಬೆಳಕು ನಾಡಿಗೆ ಕೊಡಕು ಮತ್ತೆ ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಹಿಂದೆ ನಡೆದಿಲ್ಲ, ಮುಂದೆ ನಡೆಯುವುದಿಲ್ಲ. ಮಲ್ಲಯ್ಯ ಬುದ್ಧಿವಂತನ ಹತ್ಯೆ ಮಾಡಿರುವ ಕೋಟಿ ಚೆನ್ನಯ್ಯರನ್ನು ಕೊಂದು ಅಥವಾ ಬಂಧಿಸಿ ಬಂದರೆ ಬಹುಮಾನ ಸಿಗುತ್ತದೆ. ಅಷ್ಟೇ ಅಲ್ಲದೆ ಇವರಿಗೆ ರಾಜರಿಂದ ಸನ್ಮಾನ ಮಾಡಲಾಗುತ್ತದೆ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಹೇಮರ ಬಲ್ಲಾಳ ನಮ್ಮನ್ನು ಮೋಸದಿಂದ ಬಂಧಿಸಿದ್ದಾನೆ. ನಾವು ಮೋಸಕ್ಕೆ ಒಳಗಾದೆವು ಅಣ್ಣ. ಇನ್ನು ನಮಗೆ ಸಾವೇ ಗತಿ. ಅಂಜದಿರು ತಮ್ಮಯ್ಯ, ಕೊಲ್ಲುವವನೊಬ್ಬನಿದ್ದರೆ ಕಾಯುವವನು ಒಬ್ಬನು ಇರುತ್ತಾನೆ. ನಾವು ನಮ್ಮ ಭೂತರಾಯನಲ್ಲಿ ನೆನೆಯೋಣ. ಅಯ್ಯ ಭೂತರಾಯ, ಈ ಸಂಕಷ್ಟದಿಂದ ನಮ್ಮನ್ನು ಪಾರು ಮಾಡು. ಕೊಬ್ಬಿರುವ ರಾಜರೇ, ಈ ಕೋಟಿ ಚೆನ್ನಯ್ಯರ ಸಾಹಸವೇನೆಂದು ತೋರಿಸುವ ಸಮಯ ಈಗ ಬಂದಿದೆ. ಪಂಜಾಬಲ್ಲಿ ಮೋಸಕ್ಕೆ ಒಳಗಾಗಿ ಅಲ್ಲಿಂದಲೂ ಹೇಗೋ ಪರಾರಿಯಾಗಿ ಕೋಟಿ ಚೆನ್ನಯ್ಯರು ಎಣ್ಮೂರಿನ ಕಡೆ ಹೆಜ್ಜೆ ಹಾಕತೊಡಗಿದರು. ಮುಂಚಿನ ಕಾಲದಲ್ಲಿ ಪಂಜಾಬದಿಂದ ಎಣ್ಮೂರಿಗೆ ಹೋಗುವವರು ಸುತ್ತ ದಾರಿಯನ್ನು ಹಿಡಿಯಬೇಕಾಗುತ್ತಿತ್ತು. ಈಗ ಇರುವ ದಾರಿ ಇದ್ದಕ್ಕೆಲ್ಲ ಆ ಕಾಲದಲ್ಲಿ ದಟ್ಟಡವಿ ಬೆಳೆದಿತ್ತು. ಹುಲಿಗಳು ಮೇಯುವ ಹೊಲದಂತೆಯೂ ಆನೆಗಳು ಅಲೆಯುವ ಆಟದ ಬಯಲಂತೆಯೂ ಇದ್ದು ಸುಮಾರು 2 ಮೈಲು ಅಗಲಕ್ಕೆ ಮರಗಳಿಂದ ಕಿಕ್ಕಿರಿದ ಈ ಕಾಡನ್ನು ತುಪ್ಪೆ ಕಲ್ಲಿನ ಕಾಡು ಎಂದು ಕರೆಯುತ್ತಿದ್ದರು. ಇದರ ಸಂಬಂಧವಾಗಿ 2 ಸೀಮೆಗಳ ಬಲ್ಲಾಳರಿಗೆ ವಾದ ವಿವಾದಗಳು ಆಗಾಗ ಬರುತ್ತಲೇ ಇದ್ದವು. ಅಡವಿಯ 3 ಕಡೆಯಲ್ಲಿ ಈಗ ಪಾಳು ಬಿದ್ದಿರುವ ಅಯ್ಯನೂರು ಬಯಲಿಗಾಗಿ ಇಬ್ಬರು ಪರಸ್ಪರ ಹೊಡೆದಾಡುತ್ತಿದ್ದರು. ಅವರಿಗೆ 200 ಬಲ್ಲಾಳರು ಮಾಡುವ ನಮಸ್ಕಾರಗಳು. ತಾವು ನಮ್ಮ ಬಿಲ್ಲವರ ಹುಡುಗರನ್ನು ಬಂದಿಗಳನ್ನಾಗಿ ಇಟ್ಟಿದ್ದೀರೆಂಬುದಾಗಿ ನಮಗೆ ತಿಳಿದು ಬಂದಿದೆ. ಕೋಟಿ ಚೆನ್ನಯ್ಯರು ನಮ್ಮ ಬಿಲ್ಲವರ ಸಮಾಜದ ಮಹಾವೀರರು. ತಾವು ಅವರ ತಲೆ ಹೂವು ಬಾಡದಂತೆ ನೋಡಿಕೊಂಡು ಅವರನ್ನು ಕೂಡಲೇ ಕಳುಹಿಸಿಕೊಡಬೇಕು. ಇಲ್ಲದಿದ್ದಲ್ಲಿ ಚೆನ್ನಯ್ಯನನ್ನು ಬಿಡಿಸಿಕೊಂಡು ಎಣ್ಣೂರಿಗೆ ತರುವಂತೆ ತಮಗೆ ಅಪ್ಪಣೆ ಕೊಡಿಸಬೇಕೆಂಬುದಾಗಿಯೂ ಈ ಮೂಲಕ ಅರಿಕೆ ಮಾಡಿಕೊಳ್ಳಿ. ಸರಿಯಾಗಿದೆ ಒಡೆಯ? ನಾವು ಕೇವಲ ಬಳ್ಳಾಳರಿಗಿಂತ ಶಕ್ತಿ ಸಾಮರ್ಥ್ಯದಲ್ಲಿರುವಷ್ಟು ಸೈನಿಕರು ನಮ್ಮ ಬಳಿ ಇಲ್ಲ. ಆದಷ್ಟು ಕೋಟಿ ಚೆನ್ನಯ್ಯರನ್ನು ಸಂಧಿ ಮಧ್ಯಸ್ಥಿಕೆಯಿಂದ ಕರೆದುಕೊಂಡು ಬರಲು ಪ್ರಯತ್ನಿಸಿ ಮಂತ್ರಿಗಳೇ. ಪಂಚ ಹಿಂದಕ್ಕಾಯಿತು. ಇದು ಎಣ್ಣೂರು. ಹೌದು ಚೆನ್ನಯ್ಯ, ಇದು ಎಣ್ಣೂರು. ಮುಂಚಿನ ಕಾಲದಲ್ಲಿ ಎಣ್ಣೂರು ಬಲವಾಗಿತ್ತು. ಪಂಚದ ಹಣಕಾಸೆಲ್ಲ ಎಣ್ಣೂರಿಗೆ ಹೋಗುತ್ತಿತ್ತು. ಆದರೆ ಈಗ ಎಣ್ಣೂರು ಪಂಚದವರು ಜಗಿದು ಬಿಟ್ಟ ಕಬ್ಬಿನ ಸಿಡಿನಂತಾಗಿದೆ. ಇಲ್ಲದಿದ್ದರೆ
ಕಾಡಿನ ಆಚೆಗೆ ಇದ್ದ ಈ ಗಡಿಕಲ್ಲು ಈಚೆಗೆ ಬರುತ್ತಿದ್ದೆ. ಇದು ಮೊದಲಿದ್ದಲ್ಲೇ ಏಕೆ ಇರಬಾರದು? ತಮ್ಮ, ಅಳಕಬೇಡ, ತುಡುಕಬೇಡ. ಆತನು ನಿನ್ನ ತಮ್ಮನು ಗಡಿಗಳನ್ನು ಏತಕ್ಕೆ ತಿಪ್ಪಿಕೊಂಡನು? ಅಯ್ಯ, ಆ ಗಡಿಕಲ್ಲಿನ ಪೂರ್ವ ಸ್ಥಳವು ಕಾಡಿನ ಆಚೆಗಿದೆ. ನಾವು ಕಣ್ಣಾರೆ ಕಂಡಿದ್ದೇವೆ. ಪಂಜಕ್ಕೆ ಬಲವು ಬರುತ್ತದೆ. ಈ ಕಲ್ಲು ಅಲ್ಲಿಂದ ಇಲ್ಲಿಗೆ ಹಾಕಬೇಕೆ? ಮತ್ತು ಈ ಕಲ್ಲು ಹೆಣ್ಮೂರಿನ ಜಾಗವನ್ನು ಕಿತ್ತಿ ತೆಗೆಯಬೇಕೆ? ಮುಂಚಿನ ರೀತಿ ರಿವಾಜು ಈಗಲೂ ನಡೆಯಲಿ. ಬುದ್ಧಿ, ತಮ್ಮನ್ನು ನೋಡಿದರೆ ತಾವು ಯಾರೋ ಮೇಲಿನಿಂದ ಭೂಮಿಗೆ ಬಂದ ಜನಗಳ ಹಾಗೆ ಕಾಣುತ್ತದೆ. ನಿಜವಾಗಿಯೂ ತಾವು ಯಾರು? ಅಯ್ಯ, ಕಳ್ಳು ಕುಡಿದು ಮೈಯನ್ನು ಹಾಳು ಮಾಡಬಾರದು. ಸುಳ್ಳು ನುಡಿಸಿ ಬಾಯನ್ನು ಹೊಲಸು ಮಾಡಬಾರದು. ನಾವು ಅವಳಿ ಜವಳಿ. ನಾನು ಕೋಟಿ, ಇವನು ನನ್ನ ತಮ್ಮ ಚೆನ್ನಯ್ಯ. ಬುದ್ಧಿ, ಹುಡುಗಿದರೆ ಹೊರೆಯದ ಮದ್ದುಗಳಿ ಕಾಲಿನ ಒಡಲಿದಂತಾಗಿದ್ದು, ಕಣ್ಣಡಿಗೆ ಕಾಡದ ಚಿನ್ನದ ಕೊಪ್ಪಳಿಗೆ ಕೈಯಲ್ಲಿ ಗಂಡು ತಮ್ಮಿಬ್ಬರನ್ನು ಹೊರಟಿದ್ದಕ್ಕೆ ಇಲ್ಲಿಯೇ ತಮ್ಮ ದರ್ಶನವಾಯಿತು. ಬುದ್ಧಿ, ತಮಗೆ ಕೇಮರ ಬಲ್ಲಾಳನಲ್ಲಿ ಆದ ಮರೆಮೋಸವನ್ನು ಕೇಳಿ ತಮ್ಮನ್ನು ಸಂಧಿ ಮಧ್ಯಸ್ಥಿಕೆಯಲ್ಲಿ ಕರೆದುಕೊಂಡು ಬರಲು ಎಣ್ಣೆಗೂ ಬಲ್ಲಾಳನಿಂದ ಆಜ್ಞಾಪಿಸಲ್ಪಟ್ಟ ದನಗಳು ನಾವು. ಬನ್ನಿ, ನಮ್ಮ ಬಲ್ಲಾಳರ ಬಳಿ ಹೋಗೋಣ. ಕೇವರನಿಗಿಂತ ಬುದ್ಧಿವಂತನಾಗಿದ್ದನು. ಈ ಮೂವರಲ್ಲಿ ಅತ್ಯಧಿಕ ಧರ್ಮ ಬುದ್ಧಿಯು ಇವನಲ್ಲಿಯೇ ಇತ್ತು. ಆತನು ಅಧರ್ಮ, ದಾರಿದ್ರ್ಯ, ರೋಗ, ಅಂತಃಕಲಹ ಇವೆ ಎಂದು ರಾಜ್ಯದ ತಿರುಳನ್ನು ತಿನ್ನುವ ಹುಳುಗಳೆಂದು ಹೇಳುತ್ತಿದ್ದರು. ಹಾಗಾಗಿ ಈತನ ಖ್ಯಾತಿ ಚೌಟ, ಬಂಗರು, ಇಕ್ಕೇರಿ ಅರಮನೆಗಳಲ್ಲಿ ಕೇಳತೊಡಗಿತು. ಅಂದಿನಿಂದ ಇವನ ನೆರೆ ಹೊರೆಯವರು ಇವನ ಮೇಲೆ ಹಗೆಕಾರತೊಡಗಿದರು. ಬಂದರೆ ನಿಮಗೆ ರಾಜ್ಯದಲ್ಲಿ ಯಾವ ಸ್ಥಳ ಬೇಕು? ಬಿಲ್ಲವನ ನಟ್ಟೀಲುವಾದಿದ್ದೆ ಬುದ್ಧಿ, ಅದನ್ನು ಕೊಟ್ಟರೆ ಜಾತಿಗೆ ಜಾತಿ ಹಗೆಯುವಂತೆ ನಮ್ಮವರ ವಿರೋಧವೇ ನಮಗೇ ಬರಬಹುದು. ಒಕ್ಕಲಿಗನ ಗುತ್ತು ಬಾಳಿಗೆ ಕೊಟ್ಟರೆ? ಅದು ನಾಯಿಗೂ ಬೆಕ್ಕಿಗೂ ಇದ್ದ ವೈರದಂತೆ. ಹಾಗಾದರೆ ಬ್ರಾಹ್ಮಣನ ಬೆರಂಪಳಿ ಕೊಡುತ್ತೇನೆ, ಆಗಲೇ? ಆಗಲಿಕ್ಕೆ ಆಗಬಹುದು. ಅದನ್ನು ತೆಗೆದುಕೊಂಡರೆ ನಾಗರ ಹಾವಿಗೂ ಕಣ್ಣರಿ ಹಾವಿಗೂ ಒಂದೇ ಗುಡ್ಡದಲ್ಲಿ ಇಟ್ಟಂತಾಯಿತು. ಹಾಗಾದ್ರೆ ನೀವೇ ಒಂದನ್ನು ಆಯ್ದುಕೊಳ್ಳಿ. ಬುದ್ಧಿ, 500 ಗುತ್ತನ್ನು ಕರುಣಿಸಿರಿ. ಅದು ಒಕ್ಕಲಿಗನ ಗುತ್ತು. ಅಷ್ಟೇ ಅಲ್ಲ, ಆ ಗುತ್ತು ತನ್ನ ಸೇವೆಗೆ ಸೇರಿದೆಂದು ಪಂಜದ ಕೇವಲ ಬಲ್ಲಾಳನು ಸುಳ್ಳು ಸಾಧನೆ ಮಾಡಿ ನಮ್ಮ ಹಳೆಯ ಗಡಿಕಲ್ಲನ್ನು ಕಿತ್ತು ಹಾಕಿದ್ದಾನೆ. ಹಾಗಾಗಿ ಗೊತ್ತಿದ್ದು ನಿಮ್ಮನ್ನು ಆ ಜಗಳದ ಮನೆಯ ಮೇಲೆ ಹೇಗೆ ಕುಣಿಸಲಿ? ಬುದ್ಧಿ, ನಾವು ನಿಮ್ಮ ರಾಜ್ಯದಲ್ಲಿ ಕಾಲಿಡುವಾಗಲೇ ಆ ಜಗಳದ ಮಗೆಯನ್ನು ಮೆಟ್ಟಿ ಬಂದಿದ್ದೇವೆ. ನಾನು ಆ ಗಡಿಕಲ್ಲನ್ನು ಮುಂಚಿನ ಸ್ಥಳದಲ್ಲಿ ಊತು ಹಾಕಿ ನಿಮ್ಮ ರಾಜ್ಯಕ್ಕೆ 50 ಮಾರು ಜಾಗವನ್ನು ಕೊಡಿಸಿದ್ದೇನೆ. 500 ಗುತ್ತನ್ನು ನಮಗೆ ದಯಪಾಲಿಸಿ ಬಿಡಿ. ಜಗಳಕ್ಕೆ ಬರುವವರು ಬರಲಿ, ನಾವು ನೋಡಿಕೊಳ್ಳುತ್ತೇವೆ. ಹಾಗಾದರೆ ಇನ್ನ ಜಗಳ ತಪ್ಪದ್ದು? ಜಗವು ಇರುವಷ್ಟು ಕಾಲ ಜಗಳವೂ ಇದೆ ಬುದ್ಧಿ. ಆ ಗುಟ್ಟು ನಿಮಗೆ ಮೆಚ್ಚುಗೆಯಾಗಿದ್ದರೆ ನನ್ನ ಅಡ್ಡಿಯಿಲ್ಲ. ಅದೇ ನೀನು ಸಹಸ್ರ ಕಾಲಾವಧಿ ಅನುಭವಿಸಿಕೊಂಡು ಬಂದು ಬೀರಿನ ಮರ್ಯಾದೆಯನ್ನು ಕಾಪಾಡುವಂತವರಾಗಬೇಕು. ಯುದ್ಧ ಪೆರುಮಾಳ ಬಲ್ಲಾಳ ಮತ್ತು ಪಂಚದ ಕೇವಲ ಬಲ್ಲಾಳ ಒಟ್ಟುಗೂಡಿ ಎಣ್ಮೂರಿನ ಬಲ್ಲಾಳನ ಮೇಲೆ ದಂಡೆತ್ತಿ ಹೋದರು.
ನನ್ನ ಬೀಡನ್ನು ಕಾಪಾಡಿದ ಬಂಧನ ತಾನು. ನಾನು ಸಾಕಿದ ಮರಿಗಳ ಮೇಲೆ ಕೈ ಮಾಡಿದ ಪಾಪಿನ ಈ ಪಾಪಕ್ಕೆ ಇದೇ ಪ್ರಾಯಶ್ಚಿತ, ಇದೇ ಪ್ರಾಯಶ್ಚಿತ, ಇದೇ ಪ್ರಾಯಶ್ಚಿತ. ಬೇಡ ಬುದ್ಧಿ ಬೇಡ. ನನಗೆ ಸ್ವರ್ಗಕ್ಕೆ ನೀರು ಕೊಡುವ ಮುಂಚೆ ದೇವಸ್ಥಾನದಲ್ಲಿ ಪೂಜೆಯಾಗಲಿ ಬುದ್ಧಿ, ಪೂಜೆಯಾಗಲಿ ಬುದ್ಧಿ. ಇನ್ನು ಮುಂದೆ ಸಹಸ್ರಾವಧಿ ಕಾಲ ಮಹಾಲಿಂಗೇಶ್ವರನ ಪೂಜೆಯು ನಡುಮಲೆಯಲ್ಲಿ ಅರಮಟ್ಟಿಗೆ ಇರುವ ಆ ಬ್ರಾಹ್ಮಣರ ಕೈಯಿಂದ ನಡೆಸಬೇಕು. ನನ್ನ ಕಾಲ ಈಗ ಸಮೀಪಿಸುತ್ತದೆ. ಬಾಯಿಗೆ ನೀರನ್ನು ಒಯ್ದು ಅಣ್ಣನನ್ನು ಬಿಟ್ಟು ಅಣ್ಣನನ್ನು ಬಿಟ್ಟು ನಾನೇತಕ್ಕೆ ಬಾಳಲಿ? ಹುಟ್ಟುವಾಗ ಒಟ್ಟಾಗಿ ಹುಟ್ಟಿದವರು ಹೋಗುವಾಗ ಒಟ್ಟಾಗಿ ಹೋಗಬೇಕಷ್ಟೆ. ಅಣ್ಣ, ನಾನು ನಿನ್ನ ಬೆನ್ನ ಹಿಂದೆ ಬಂದೆ. ಕಾಲಗತಿಯಿಂದ ತುಳುನಾಡಿನಲ್ಲಿ ಬಲ್ಲಾಳರ ಸಂಸ್ಥಾನಗಳು ಆ ಮನೆತನದವರ ಕೈಬಿಟ್ಟು ಹೋದವು. 5 ಶತಮಾನಗಳ ಹಿಂದೆ ತುಳುನಾಡಿನಲ್ಲಿ ಬಿಲ್ಲರ ಪ್ರಭಾವವು ಹೇಗೆ ಇದ್ದಿತೆಂಬುದಕ್ಕೆ ಕೋಟಿ ಚೆನ್ನಯ್ಯರ ಈ ಕಥೆಯ ಸಾಕ್ಷಿ. ಕಾಡಿ ಆಳಿದವರ ಹೆಸರು ಅಳಿಯಿತು. ನಾಡಿನ ಹಿತಕ್ಕಾಗಿ ಕಾದಾಡಿ ಕಾಯ ಬಿಟ್ಟು ಕೈಲಾಸಕ್ಕೆ ಸಂದವರ ಹೆಸರು ಉಳಿಯಿತು. ಎಲ್ಲ ಈ ಒಳ್ಳೊಳ್ಳೆ ಕಾರ್ಯಕ್ರಮ ನೋಡಿಬಿಟ್ರೆ ಈಗ ಹಾಲು, ಬೆಣ್ಣೆ, ತುಪ್ಪ, ಸಕ್ಕರೆ ಎಲ್ಲವನ್ನು ಉಳಿಸಿಬಿಟ್ಟಿದ್ದಾರೆ ಈಗ ಎಲ್ಲ ಕಲಾವಿದರು. ಪಂಜೆ ಮಂಗೇಶ್ವರ ಬರೆದಂಥ ಕಾವ್ಯವನ್ನ ನೃತ್ಯ ರೂಪದಲ್ಲಿ, ನಾಟಕ ರೂಪದಲ್ಲಿ ಈಗಾಗಲೇ ತಾವು ನೋಡಿ ಬಹಳಷ್ಟು ಆಸ್ವಾದಿಸಿದೆ. ಈಗ ನೀವು ಹಾಲು, ಬೆಲ್ಲ, ಸಕ್ಕರೆ ಇತ್ಯಾದಿ ಎಲ್ಲವನ್ನು ಆಸ್ವಾದಿಸಿದ ಮೇಲೆ ನಾವು ಮಾತಾಡಕ್ಕೆ ನಿಂತ್ರೆ ಒಂದು ಬೇರೆ ಬಾವಿಯ ತೋಡಿ ಉಪ್ಪು ನೀರು ಎಂಬುವಂತಾಗಿರ್ತದೆ ಅಂತಾರೆ. ಹಂಗ ನಾ ಈಗ ನಿಮ್ಗೆ ಉಪ್ಪಿನ ನೀರು ಬಹಳಷ್ಟು ಹಾಕಿ ನೀರು ಕೊಟ್ಟರೆ ಹಂಗ ಆಗ್ತದೇನೋ ನನ್ನ ಮಾತು ಅಂತ ಅನಿಸ್ತದೆ. ಆದರೂ ಕೂಡ ಮಾನ್ಯ ಗೀತಾ ಮಹೇಶ್ವರರು ಮತ್ತು ಮಂಜುಳಾ ಅವರು ಒಂದು 15ರಿಂದ 20 ಅಂದ್ರೆ 2 ಗಂಟೆ 2:30 3 ಗಂಟೆ ಭಾಷಣ ಮಾಡಬಹುದು ಅಂತ ಚಿರ ಸಾಹಿತ್ಯದಲ್ಲಿ ಅದನ್ನೇ ಹೇಳಿದ್ದಾರೆ. ಅಂದ್ರೆ ನಮ್ಮಲ್ಲಿರೋ ಉತ್ತಮೋತ್ತಮ ಅಂಶಗಳು ಏನಿದ್ವು ನಮ್ಮ ಪರಂಪರೆಯಲ್ಲಿ ಅವುಗಳನ್ನ ತೆಗೆದುಕೊಂಡು ಯತ್ರ ನಾರೆಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ರಲ್ಲ ಅವರು, ಅದನ್ನ
ವಚನ ಸಾಹಿತ್ಯದಲ್ಲಿ ಸಿದ್ದರಾಮೇಶ್ವರ ಹೇಳ್ತಾರ, ಹೆಣ್ಣು ಬರೀ ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಬರೀ ಹೆಣ್ಮಗಳು ಅನ್ಬೇಡ್ರಿ, ತಂಗಿ ಅಕ್ಕ ಅವ್ವ ಅತ್ತಿ ಅಷ್ಟ ಅಲ್ಲವರು, ಸಾಕ್ಷಾತ್ ದೇವರು. ನೋಡ್ರಿ ಹಂಗೆ ನಡೆದ್ರು. ಕಾಯಕ ಮಾಡಬೇಕು, ಶ್ರಮಯೇವ ಜಯತೆ ಅಂತಿದ್ರು ಮೊದಲ. ಇಲ್ಲೇ ವರ್ಕ್ ಇಸ್ ವರ್ಷಿಪ್ ಅಂತ ನೋಡ್ರಿ. ಎಲ್ಲ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದಕ್ಕೆ ಸಂಬಂಧ ಇದೆ. ಕಾಯಕವೇ ಕೈಲಾಸ. ಒಂದು ಬರೇ ಪಾಶ್ಚಿಮಾತ್ಯರು ನೋಡ್ತೀವಿ ನಾವು. ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ತೀವಿ, ಡಿಗ್ನಿಟಿ ಆಫ್ ಲೇಬರ್ ಅಂದ್ರು ಅಲ್ರಿ. ಡಿಗ್ನಿಟಿ ಆಫ್ ಲೇಬರ್ ಅಂತ ಅವ್ರು ಹೇಳಿದ 18-19ನೇ ಶತಮಾನಕ್ಕೆ ಆ ಎಂಗೆಲ್ಸ್ ಮತ್ತು ಮಾರ್ಕ್ಸ್ ಹೇಳಿದ್ದು. ಅದಕ್ಕಿಂತ ಮೊದಲು 600 ವರ್ಷ ವಚನಕಾರ ಹೇಳಿರಲ್ಲ. ಅವರು ಡಿಗ್ನಿಟಿ ಆಫ್ ಲೇಬರ್ ಅಂತ ಹೇಳಿದ್ರೆ, ವಚನಕಾರರು ಡಿವಿನಿಟಿ ಆಫ್ ಲೇಬರ್ ಅಂತ ಹೇಳಿದ್ರು. ಶ್ರಮ ಏವ ಜಯತೆ ಅಂತಿತ್ತಲ್ಲ, ಆದ್ರೆ ಕಾಯಕವೇ ಕೈಲಾಸ. ದುಡಿದು ಊಟ ಮಾಡಬೇಕು, ದುಡಿದು ಉಣಬೇಕು, ಬೇರೆಯವರಿಗೆ ಹಂಚಬೇಕು, ಎಲ್ಲರೂ ಸುಖವಾಗಿರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ದಾಸೋಹ ಪ್ರಜ್ಞೆ ಬಂತು. ದುಡಿದಿದ್ರಲ್ಲಿ ನಾವು ಬೇರೆಯವರಿಗೆ ಕೊಡಬೇಕು, ಸತ್ಯ ಶುದ್ಧ ಕಾಯಕವನ್ನು ಮಾಡಬೇಕು. ಈ ಎಲ್ಲ ತತ್ವಗಳು ನಮ್ಮ ಪರಂಪರೆಯ ಅಂಶಗಳು. ಮುಂದೆ ದಾಸರು, ಪುರಂದರ ದಾಸರು, ಕನಕ ದಾಸರು, ಅವರು ಕೂಡ ಅದನ್ನೇ ಹೇಳಿದರು. ವೈಚಾರಿಕತೆ ಬಗ್ಗೆ ನಾವು ಈಗ ಮಾತಾಡ್ತೀವಿ. ವೈಚಾರಿಕತೆ ವಚನಕಾರರು ಹೇಳ್ಯಾರ, ಅದಕ್ಕಿಂತ ಮೊದಲು ಹೇಳ್ಯಾರ ಎಲ್ಲರೂ. ಸ್ತ್ರೀಯರ ಸಮಾನತೆ ಈಗ ಮಾತಾಡ್ತೀವಿ. ಅವಾಗ ವೇದ ಕಾಲದೊಳಗೆ ಇತ್ತು. ನಾವು ಅನೇಕ ವಿದ್ವಾಂಸರು